ದೇಶದಾದ್ಯಂತ ಸಂಘಟನಾ ಪರ್ವ ಚುನಾವಣೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ರಾಮನಗರದಲ್ಲಿ ಬಿಜೆಪಿ ಸಭೆ ನಡೆಸಿ ಜಿಲ್ಲಾ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಿಸಲಾಯಿತು. ಜಿಲ್ಲಾ ಚುನಾವಣಾಧಿಕಾರಿ ಮುನಿಕೃಷ್ಣರವರು ಆನಂದಸ್ವಾಮಿಯವರನ್ನು ಮತ್ತೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಆರ್. ವಿ. ಸುರೇಶ್ರನ್ನು ರಾಜ್ಯ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿದ್ದು, ಉಳಿದ ಜಿಲ್ಲೆಯ ಪದಾಧಿಕಾರಿಗಳನ್ನು ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಲಿದ್ದಾರೆ. ನಂತರ ಸಭೆ ಉದ್ದೇಶಿಸಿ ಜಿಲ್ಲಾ ಚುನಾವಣಾಧಿಕಾರಿ ಮುನಿಕೃಷ್ಣ ಮಾತನಾಡಿ, ದೇಶದಾದ್ಯಂತ ಸಂಘಟನಾ ಪರ್ವ ಚುನಾವಣೆ ನಡೆಯುತ್ತಿದೆ. ರಾಮನಗರ ಜಿಲ್ಲೆಯಲ್ಲಿ 7 ಮಂಡಳಗಳಿವೆ. ಮರು ಚುನಾವಣೆಯ ಕಾರಣಕ್ಕೆ ಪಕ್ಷದ ಚುನಾವಣೆ ವಿಳಂಬವಾಗಿದೆ. ಜಿಲ್ಲೆಯಲ್ಲಿ ಪಕ್ಷ ಕಟ್ಟಲು ಶ್ರಮ ಹಾಕಬೇಕು ಎಂದರು. ಸಹ ಚುನಾವಣಾಧಿಕಾರಿ ಶಿವಾನಂದರು, ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಎಂದು ಹೇಳುವವರಿಗೆ ಸಂಘಟನೆ ಮೂಲಕ ಉತ್ತರ ನೀಡುತ್ತೇವೆ. ಈ ನಿಟ್ಟಿನಲ್ಲಿ ಆನಂದಸ್ವಾಮಿ ಸೇರಿದಂತೆ ನೂತನ ಪದಾಧಿಕಾರಿಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು. ಪ್ರತಿ ಬೂತ್ನಲ್ಲಿ ಕಾರ್ಯಕರ್ತರ ಪಡೆ ಹುಟ್ಟು ಹಾಕಲಾಗುವುದು ಎಂದರು. ರಾಮನಗರ ಜಿಲ್ಲೆಯ ಬಿಜೆಪಿ ಘಟಕದ ನೂತನ ಅಧ್ಯಕ್ಷ ಆನಂದಸ್ವಾಮಿ ಮಾತನಾಡಿ, ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೆ. ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು, ಅವರ ನಂಬಿಕೆ ಉಳಿಸಿಕೊಂಡು ಕೆಲಸ ಮಾಡುವೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಗೌತಮ್ ಗೌಡ, ಪ್ರಸಾದ್ ಗೌಡ, ರಾಜ್ಯ ವಕ್ತಾರ ರುದ್ರದೇವರು, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಚಂದ್ರು, ಜಿಲ್ಲಾಧ್ಯಕ್ಷೆ ಪುಷ್ಪಲತಾ ಮತ್ತು ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಕಚೇರಿ ಅಂತ ಮಾಡಬೇಕು ಅಂತ ಎಲ್ಲ ಅದು ತೀರ್ಮಾನನೇ ಆಗಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಒಂದು ಎರಡನೇದು, ಈಗಾಗಲೇ ಮುಂದೆ ಬರುವಂತ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರುವಂತ ಸಾಧ್ಯತೆಗಳಿದೆ. ಅದರಲ್ಲೂ ನಗರಸಭೆ, ಪುರಸಭೆಗಳು ಕೂಡ ಬರುವಂತದಿರೋದ್ರಿಂದ ನಾವೆಲ್ಲ ಕೂಡ ಈಗೇನು ನಮ್ಮ ತಂಡ ಇವತ್ತು ನಾವು ಘೋಷಣೆ ಮಾಡಿದ್ದೇವೆ, ನಾವೆಲ್ಲ ಟೀಮ್ ಮಾಡಿಕೊಂಡು ಸಮಯ ಕೊಡ್ಬೇಕು. ಮೊದಲನೇದಾಗಿ ಇಲ್ಲಿ ರಾಮನಗರ ಜಿಲ್ಲೆ ಏನಂತ ಗೊತ್ತಿದೆ. 1993-94 ಇಲ್ಲಿ ಮಾಗಡಿಯಲ್ಲೇ ಫಸ್ಟ್ MLA ಗೆದ್ದಿದ್ದು 94. ಆವಾಗ ಬಾಲಕೃಷ್ಣ ಅವರು, ನಾನು ಇನ್ನೂ ಅಲ್ಲಿ ಜಾಲಹಳ್ಳಿಯಲ್ಲಿ ನಮ್ಮ ಅಶೋಕ್ ಅವ್ರ ಮನೆ ಹತ್ರ ಒಂದು ಚಿಕ್ಕ ಚೌಲ್ಟ್ರಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಅಲ್ಲಿಗೆ ಎತ್ಕೊಂಬಂದ್ರು ಅವ್ರಿಗೆ, ಚೆನ್ನಪ್ಪ ಅವ್ರ ಮಗ ಅಂತೇಳಿ. ನನ್ಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲೆಲ್ಲ MLA ಆಗಿರುವಂತ ಕ್ಷೇತ್ರಗಳು ಹತ್ತತ್ರ ಗಿರಿಗೌಡರು ಇಲ್ಲಿ ಎಲೆಕ್ಷನ್ ನಿಂತ ನಾವು ಉಪಚುನಾವಣೆಗೆ ಬಂದಿದ್ವಿ. ನಾವೆಲ್ಲ ಬೆಂಗಳೂರಿಂದ ನಾವೆಲ್ಲ ಬಂದಿದ್ವಿ. ಬೇರೆ ಕಾರಣಾಂತರಗಳಿಂದ ಇಲ್ಲಿ ಗೆಲ್ದೇ ಇರ್ಬೋದು MLAಗಳು, ಹತ್ತತ್ರ ಬಂದು ಸೋತಿದ್ದಾರೆ ಮೊನ್ನೆಲ್ಲ ಕೂಡ. ಆದ್ರೆ ಈಗ ನಾವು ಟೈಮ್ ಕೊಟ್ಟು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರದವರು ಒಂದು ಗ್ಯಾರಂಟಿಗಳು, ನಾವು ಇಡೀ ರಾಜ್ಯಾದ್ಯಂತ 14 ಟೀಮ್ ಮಾಡಿಕೊಂಡು SCP ಮತ್ತೆ STP TSP ದುಡ್ಡನ್ನ ಯಾಕೆ ನೀವು ಅವ್ರಿಗೆ ಕೊಡ್ತಾ ಇದ್ರನ್ನ ಕಿತ್ತು ಬೇರೆ 5 ಗ್ಯಾರಂಟಿಗಳು ಯಾಕೆ ಕೊಡ್ತಾ ಇದ್ರಿ? ಅವ್ರಿಗೆ ಕಾರ್ಗಳು ಕೊಡಿಸ್ಬೋದಾಗಿತ್ತು, ಭೂ ಒಡೆತನ ಯೋಜನೆ ಕೊಡಿಸ್ಬೋದಾಗಿತ್ತು, ಸಂಘ ಸಂಸ್ಥೆಗಳು ದುಡ್ಡು ಕೊಡ್ಬೇಕಾಗಿತ್ತು. ಮೊನ್ನೆ 25,000 ಕೋಟಿ ತಗೊಂಡಿದ್ದು 2 ವರ್ಷ. ಈ ಸರಿ ಕೂಡ ಒಂದು 14,000 ಕೋಟಿ ತಗೊಂಡಿದ್ದಾರೆ. ಈ ರೀತಿ ಓಟ್ಗಾಗಿ, ಅಧಿಕಾರಕ್ಕಾಗಿ ಇವರು ಯಾರ್ಯಾರು ದುಡ್ಡು, ಟ್ಯಾಕ್ಸ್ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡನ್ನ ಯಾರ್ಯಾರಿಗೂ ಹಂಚ್ತಾ ಇದ್ದಾರೆ. ಜನಗಳಿಗೂ ಕೂಡ ಗೊತ್ತಾಗಿದೆ. ಇವತ್ತು ಯಾರಾದ್ರೂ ಮೈಕ್ರೋ ಫೈನಾನ್ಸ್ ಇಂದ ಏನಾದ್ರು ಯಾರಾದ್ರೂ ಸಾಯ್ತಾ ಇದ್ರೆ ಅದಕ್ಕೆ ಈ ಗ್ಯಾರಂಟಿಗಳ ಕಾರಣ. ಯಾಕೆ ಅಂದ್ರೆ ಗ್ಯಾರಂಟಿಗಳ ದುಡ್ಡು ಪ್ರತಿ ತಿಂಗಳು ಬರುತ್ತೆ ಅಂತೇಳಿ ನಾವು ಏನೋ ಕಟ್ಕೊಂಬೋದಲ್ಲ ಲೋನ್ ಅಂತ ತಗೊಂಡಿದ್ದಾರೆ. ಆದ್ರೆ ಪ್ರತಿ ತಿಂಗಳು ಬರ್ದೇ ಇರೋದಕ್ಕೆ ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ. ನಾನು ನೆನ್ನೆ ಕೂಡ ಟಿವಿಯಲ್ಲಿ ನೋಡ್ತಾ ಇದ್ದೆ. ಅವ್ರು ಯಾರೋ ಒಬ್ರು ಈ ತಿಂಗಳು ಕೊಡೋ ಇಲ್ಲ ಅಂದ್ರೆ ಹೋಗಲ್ಲ ಅಂತೇಳಿ ಇಬ್ಬರು ನೆನ್ನೆ ಎಲ್ಲ ತೀರೋಗ್ಯದ. ಇಬ್ರು ಲೇಡೀಸ್ ಕೊಡ್ಬೇಕು, ನೀನ್ ಈ ತಿಂಗಳದ್ದು ಕೊಡ್ಬೇಕು ಅಂತೇಳಿ ಅವ್ರು ಯಾರೋ ಸಿಬ್ಬಂದಿ ಹೋಗಿ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹೋಗಿ ಅಲ್ಲಿ ಕೂತ್ಕೊಂಡು, ಇಲ್ಲ ಈಗ ಕಟ್ಲೇಬೇಕು ನೀವು ಈ ತಿಂಗಳದ್ದು ಅಂದಾಗ ಆ ಅಮ್ಮ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಮುಂದೆ ಈ ಚುನಾವಣೆಗಳಲ್ಲೂ ಕೂಡ ಅವ್ರಿಗೆ ಪಾಠ ಇದ್ದೇ ಇದೆ. ಯಾರಿವತ್ತು ನೀವು ಯಾರ ಕೇಳಿದ್ರಲ್ಲ, ನಮ್ಮ ದಳದಲ್ಲಿ ಮೈತ್ರಿ ಜೊತೆಲಿ ಈಗಾಗಲೇ ಕೇಂದ್ರ ಮಟ್ಟದಲ್ಲಿ ಆಗಿದೆ. ಅದರಲ್ಲಿ ರಾಜ್ಯದವರೆಲ್ಲ ನಮ್ಮ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದರಲ್ಲಿ ಲೋಕಲ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ದಳ ಮತ್ತೆ ಬಿಜೆಪಿ ಮೈತ್ರಿಯನ್ನ ಅನ್ನೋದನ್ನ ಅದನ್ನ ನಮ್ಮ ರಾಜ್ಯ ನಾಯಕರು ಚುನಾವಣೆ ಬಂದಂತ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ನಾನು ಈ ದಿನ ಈ ಹುದ್ದೆಗೆ ಬಂದಿದ್ದೀನಿ ಅಂದ್ರೆ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಆ ಕೆಲಸವನ್ನ ಗುರುತಿಸಿದಂತ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ರಾಜ್ಯ ನಾಯಕರು ನಮ್ಮನ್ನ ಗುರುತಿಸಿ ಈ ಜವಾಬ್ದಾರಿಯನ್ನ ನೀಡಿದ್ದಾರೆ. ಈ ಜವಾಬ್ದಾರಿಗೆ ಒಂದು ಕಿಂಚಿತ್ತೂ ಲೋಪ ಬರದ ಹಾಗೆ ಪಕ್ಷವನ್ನ ಸಂಘಟನೆ ಮಾಡ್ತೀನಿ ಅಂತ ತಮ್ಮಲ್ಲಿ ಒಂದು ಹರಕೆಯನ್ನು ಒಪ್ಪಿಕೊಳ್ತಾ ಇದ್ದೀನಿ. ಹಾಗೆ ನನ್ನ ಆಯ್ಕೆ ಮಾಡಿದಂತ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ರಾಮನಗರ ಜಿಲ್ಲೆಗೆ